ಬಹು ವರ್ಷಗಳ ಹಿಂದೆ ಮಹಾನ್ ಚಂದ್ರವಂಶದಲ್ಲಿ ಯಯಾತಿ ಎಂಬ ಶೂರ ಮತ್ತು ಸುಂದರ ರಾಜನಿದ್ದನು. ಅವನು ಧೀರನು, ಜ್ಞಾನಿಯೂ ಮತ್ತು ತನ್ನ ಪ್ರಜೆಗಳ ಪ್ರೀತಿಗೆ ಪಾತ್ರನಾಗಿದ್ದನು. ಅವನ ಆಡಳಿತದಲ್ಲಿ ರಾಜ್ಯವು ಸಮೃದ್ಧಿಯಾಗಿ ಬೆಳೆಯಿತು ಮತ್ತು ಅವನ ಹೆಸರು ಎಲ್ಲಾ ಪ್ರಾಂತಗಳಲ್ಲಿ ಪ್ರತಿಧ್ವನಿಸಿತು. ಯಯಾತಿ ಪ್ರಸಿದ್ಧ ವಶಿ ಶುಕ್ರಾಚಾರ್ಯರ ಮಗಳು ದೇವಯಾನಿಯನ್ನು ವಿವಾಹವಾಗಿದ್ದನು. ಆದರೆ ವಿಧಿಯು ಬೇರೆ ಯೋಜನೆಯನ್ನಿಟ್ಟಿತ್ತು. ಒಂದು ದಿನ ಅವನು ಪಾತಾಳದ ಸುಂದರಿ ಮತ್ತು ಗರ್ವಿಣಿಯಾದ ಶರ್ಮಿಷ್ಠೆಯನ್ನು ಭೇಟಿಯಾದನು. ವಿಧಿಯ ತಿರುವಿನಿಂದ ಆಕೆ ಯಯಾತಿಯ ಜೀವನಕ್ಕೆ ಬಂದಳು ಮತ್ತು ಅವನು ಆಕೆಯ ಮೇಲೂ ಪ್ರೀತಿಗೆ ಒಳಗಾದನು. ಆದರೆ ಶುಕ್ರಾಚಾರ್ಯರು ತಮ್ಮ ಅಳಿಯನು ಮತ್ತೊಬ್ಬೆಯನ್ನು ವಿವಾಹವಾಗಿದ್ದವನಾಗಿಯೂ ತಿಳಿದು ಅವರ ಕೋಪ ಉರಿಯಿತು. ಕೇಸರಿ ಕಣ್ಣುಗಳಿಂದ ಅವರು ಶಪಿಸಿದರು, ನಿನ್ನ ತಪ್ಪಿನ ಕಾರಣದಿಂದ ನೀನು ನಿನ್ನ ಯೌವನವನ್ನು ಕಳೆದುಕೊಳ್ಳು. ಕ್ಷಣದಲ್ಲೇ ಯೌವನದಿಂದ ತುಂಬಿದ್ದ ರಾಜ ವೃದ್ಧನಾದನು. ಅವನ ಮುಖ ಮುದುರಿತು, ಬಲಹೀನನಾದನು. ದೇಹ ವೃದ್ಧನಾದರೂ ಮನಸ್ಸು ಇನ್ನೂ ಯೌವನದ ಮೋಹವನ್ನು ಬಿಟ್ಟಿರಲಿಲ್ಲ. ಆದುದರಿಂದ ಅವನು ವಶಿಯ ಪಾದದಲ್ಲಿ ಬಿದ್ದು ಬೇಡಿಕೊಂಡನು, ಓ ಜ್ಞಾನಿಯೇ, ಈ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಶುಕ್ರಾಚಾರ್ಯರು ಶಾಂತವಾಗಿ ಉತ್ತರಿಸಿದರು, ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ನೀನು ನಿನ್ನ ವೃದ್ಧಾಪ್ಯವನ್ನು ನಿನ್ನ ಪುತ್ರರಲ್ಲಿ ಯಾರಾದರೊಬ್ಬನ ಯುವಕಾವಸ್ಥೆಯೊಂದಿಗೆ ವಿನಿಮಯಿಸಬಹುದು. ಯಯಾತಿ ಮನೆಗೆ ಹಿಂದಿರುಗಿ ಪುತ್ರರನ್ನು ಕರೆಸಿದನು. ಒಬ್ಬೊಬ್ಬನೂ ತಮ್ಮ ಯೌವನ ತ್ಯಜಿಸಲು ನಿರಾಕರಿಸಿದರು, ಹೊರತು ಕಿರಿಯ ಮಗ ಪುರುವಿನವರೆಗೆ. ಅವನ ಪ್ರೀತಿ ಮತ್ತು ಗೌರವದಿಂದ ಪೂರು ಹೇಳಿದನು, ತಂದೆಯೇ, ನನ್ನ ಯೌವನವನ್ನು ತೆಗೆದುಕೊಳ್ಳಿ, ನಿಮ್ಮ ಭಾರವನ್ನು ನಾನು ಹೊರುತ್ತೇನೆ. ಮಗನ ತ್ಯಾಗದಿಂದ ಸ್ಪಂದಿತನಾದ ಯಯಾತಿ ಅವನ ಯೌವನವನ್ನು ಸ್ವೀಕರಿಸಿದನು. ಮತ್ತೆ ಯೌವನವು ಮರಳಿ ಬಂದು ಅವನು ಲೋಕದ ಎಲ್ಲ ಸುಖಗಳನ್ನು ಆಸ್ವಾದಿಸಿದನು. 1000 ವರ್ಷಗಳವರೆಗೆ ಐಶ್ವರ್ಯ, ಪ್ರೀತಿ ಮತ್ತು ಕೀರ್ತಿಯಲ್ಲಿ ಬದುಕಿದನು. ಆದರೆ ಎಷ್ಟೇ ಅನುಭವಿಸಿದರೂ ಅವನ ಲಾಲಸೆ ಕಡಿಮೆಯಾಗಲಿಲ್ಲ, ಅದು ಇನ್ನಷ್ಟು ಬೆಳೆದಿತು. ಒಂದು ದಿನ ಅವನಿಗೆ ಪ್ರಜ್ಞಾ ಬೆಳಕಾಯಿತು. ಅವನಿಗೆ ತಿಳಿಯಿತು, ಇಚ್ಛೆಗೆ ಅಂತ್ಯವಿಲ್ಲ. ಸುಖದಿಂದ ಅದು ಶಮನವಾಗುವುದಿಲ್ಲ, ಅದು ಮತ್ತಷ್ಟು ಉಬ್ಬುತ್ತದೆ. ಶಾಂತಚಿತ್ತನಾಗಿ ಯಯಾತಿ ಪುರುವಿನ ಯೌವನವನ್ನು ಹಿಂದಿರಿಸಿದ್ದು ತನ್ನ ವೃದ್ಧಾಪ್ಯವನ್ನು ಸ್ವೀಕರಿಸಿದನು. ಅವನನ್ನು ಆಶೀರ್ವದಿಸಿ ರಾಜ್ಯವನ್ನು ಪುರುವಿಗೆ ನೀಡಿದನು ಮತ್ತು ಕಾಡಿಗೆ ತೆರಳಿ ಧ್ಯಾನ ಮತ್ತು ಸತ್ಯದಲ್ಲಿ ಜೀವನ ನಡೆಸಿದನು. ಹೀಗೆ ರಾಜ ಯಯಾತಿಗೆ ಅರಿವಾಯಿತು, ನಿಜವಾದ ಸಂತೋಷವು ಆಸೆಯಲ್ಲಿ ಅಲ್ಲ, ತೃಪ್ತಿ ಮತ್ತು ಜ್ಞಾನದಲ್ಲಿ ಇದೆ.